ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ನಾಗರಾಜ್. ತಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ವಿದ್ಯಾರ್ಥಿಗಳೇ, ಈ ದಿನ 8ನೇ ತರಗತಿಯಲ್ಲಿರ್ತಕ್ಕಂಥ ಪಾಠ ಸಾರ್ಥಕ ಬದುಕಿನ ಸಾಧಕ, ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಲೇಖಕರ ಪರಿಚಯ. ಲೇಖಕರು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ. ಜನನ ಆಗಿದ್ದು 29/10/1936. ಸ್ಥಳ ಶಿವಮೊಗ್ಗ. ತಂದೆ ಶಿವರಾಮ ಭಟ್ಟ, ತಾಯಿ ಮೂಕಾಂಬಿಕೆ. ಇವರು ಬರೆದಿರ್ತಕ್ಕಂತಹ ಪ್ರಸಿದ್ಧ ಕೃತಿಗಳು ಮತ್ತು ಕವನ ಸಂಕಲನಗಳು ಅಂತ ಹೇಳಿದ್ರೆ ವೃತ್ತ, ಚಿತ್ರಕೂಟ, ಸುಳಿ, ದೀಪಿಕಾ, ಭಾವಸಂಗಮ, ಬಂದೇ ಬರ್ತಾವ ಕಾಲ, ಬಾರೋ ವಸಂತ, ಹೀಗೆ ಅನೇಕ ಕೃತಿಗಳನ್ನು ಮತ್ತು ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಅಂತ ಹೇಳಿದ್ರೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಹೀಗೆ ಮುಂತಾದ ಪ್ರಶಸ್ತಿಗಳು ಇವರಿಗೆ ದೊರೆತಿದ್ದಾವೆ. ಈ ಪಾಠವನ್ನು ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. DVG ಅವರ ಹುಟ್ಟೂರು ಯಾವುದು? DVG ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳುಬಾಗಿಲು. DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? DVG ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಅವರ ಅಜ್ಜಿ ಸಾಕಮ್ಮ ಮತ್ತು ಅವರ ಸೋದರ ಮಾವ ತಿಮ್ಮಪ್ಪ. ಮೂರನೇ ಪ್ರಶ್ನೆ. DVG ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಯಾರು? DVG ಅವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ರಸೂಲ್ ಖಾನ್. ಪ್ರಶ್ನೆ 4. ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ್ದ ಹುದ್ದೆ ಯಾವುದು? ಉತ್ತರ. ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನ್ ಹುದ್ದೆಯನ್ನು ಅಲಂಕರಿಸಿದ್ದರು. ಪ್ರಶ್ನೆ 5. DVG ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಉತ್ತರ. DVG ಅವರು ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಿದರು. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ಮೊದಲನೇದು. ರಸೂಲ್ ಖಾನ್ ಅವರು DVG ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ಉತ್ತರ. ಹಣದ ಅನಾನುಕೂಲತೆಯಿಂದ DVG ಅವರ ತಂದೆ ಮತ್ತು ಅಜ್ಜಿ ಅವರಿಗೆ ಓದು ನಿಲ್ಲಿಸುವಂತೆ ಹೇಳಿದರು. ಈ ವಿಷಯ ತಿಳಿದ ರಸೂಲ್ ಖಾನ್ DVG ಚುರುಕಾದ ಹುಡುಗ ಎಂಬುದನ್ನು ಅರಿತು ಅವನನ್ನು ಓದಿಸಲೇಬೇಕೆಂದು ಹಠ ಹಿಡಿದನು. ನಂತರ ಅವನನ್ನು ಬಂಗಾರದ ಪೇಟೆಗೆ ಕರೆದುಕೊಂಡು ಹೋಗಿ ಬೆಂಗಳೂರಿಗೆ ಹೋಗುವ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ ಖರ್ಚಿಗೆ ₹1 ಕೈಗೆ ಕೊಟ್ಟು ಕಳುಹಿಸಿದನು. ಇದು ಅವನು ಮಾಡಿರತಕ್ಕಂಥ ಸಹಾಯ. ಇನ್ನು ಪ್ರಶ್ನೆ 2. ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು? ಉತ್ತರ. ವಿಶ್ವೇಶ್ವರಯ್ಯ ಅವರು ನೀಡಿದ ಸಂಭಾವನೆಯನ್ನು DVG ಅವರು ಹಿಂದಿರುಗಿಸಲು ಬಂದಾಗ ವಿಶ್ವೇಶ್ವರಯ್ಯ ಅವರ ಕಾರ್ಯದರ್ಶಿಯನ್ನು ಕುರಿತು, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಗೆ ನಾವು ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು. ಪ್ರಶ್ನೆ 3ನೇದು. DVG ಅವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? ಉತ್ತರ. ವಿಶ್ವೇಶ್ವರಯ್ಯ ಅವರು ಕಳುಹಿಸಿದ ಸಂಭಾವನೆಯನ್ನು ಪಡೆಯುವುದು DVG ಅವರಿಗೆ ಇಷ್ಟವಿರಲಿಲ್ಲ. ಏಕೆಂದರೆ ಪತ್ರಿಕೆಯಲ್ಲಿ ವರದಿ ಮಾಡುವುದು ಪತ್ರಕರ್ತನಾದ ನನ್ನ ಕರ್ತವ್ಯವಾಗಿದೆ. ಅದಕ್ಕೆ ಹಣ ಖರ್ಚಾದರೆ ಅದನ್ನು ಪತ್ರಿಕೆಯವರೇ ಕೊಡುತ್ತಾರೆ. ಇಂತಹ ಕಾರಣಗಳಿಗೆ ಸರ್ಕಾರದಿಂದ ಹಣ ಪಡೆಯದೇ ಇರುವುದು ಅವರ ನಿಲುವಾದ್ದರಿಂದ DVG ಅವರು ಸಂಭಾವನೆಯನ್ನು ಪಡೆಯಲಿಲ್ಲ. ಇನ್ನು ಪ್ರಶ್ನೆ 4ನೇದು. DVG ಅವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಿರಲಿಲ್ಲ? ಉತ್ತರ. DVG ಅವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಿರಲಿಲ್ಲ. ಏಕೆಂದರೆ ಅವರ ಹತ್ತಿರ ಒಂದೇ ಸೀರೆ ಇತ್ತು. ಅದು ಒಂದೆರಡು ಕಡೆ ಹರಿದಿತ್ತು. ಅವರು ಆ ಸೀರೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ DVG ಅವರನ್ನು ಕುರಿತು ಆಡಿಕೊಳ್ಳುತ್ತಾರೆ. ಅಲ್ಲದೆ ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ಅವರ ಕರ್ತವ್ಯವೋ ಹಾಗೆಯೇ ತನ್ನ ಪತಿಯ ಮರ್ಯಾದೆಗೆ ಧಕ್ಕೆ ಬರದಂತೆ ನಡೆದುಕೊಳ್ಳುವುದು ತಮ್ಮ ಕರ್ತವ್ಯ ಎಂದು ತಿಳಿದಿದ್ದರು. ಇನ್ನು ಪ್ರಶ್ನೆ 5. ಎಲ್ಲರೊಳಗೊಂದಾಗಿ ಬಾಳುವ ಬಗೆಯನ್ನು DVG ಹೇಗೆ ಚಿತ್ರಿಸಿದ್ದಾರೆ? ಉತ್ತರ. ಬೆಟ್ಟದಡಿಯಲ್ಲಿ ಹುಲ್ಲಾಗಿ, ಮನೆಗೆ ಮಲ್ಲಿಗೆಯಾಗಿ, ಮೃದು ಮಾತುಗಳಿಂದ ಎಲ್ಲರೊಂದಿಗೆ ಹೊಂದಿಕೊಂಡು ಜೀವನ ನಡೆಸಬೇಕು. ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಗು ನಗುತ್ತಾ ಬಾಳಬೇಕು.
ಬಡವರಿಗೆ ಮತ್ತು ದುರ್ಬಲರಿಗೆ ನಮ್ಮಿಂದಾದ ಸಹಾಯವನ್ನು ಮಾಡುತ್ತಾ ಎಲ್ಲರೊಂದಿಗೂ ಸಾಮರಸ್ಯದ ಜೀವನವನ್ನು ನಡೆಸುತ್ತಾ ಬದುಕಬೇಕೆಂದು ಡಿವಿಜಿ ಅವರು ಹೇಳಿದ್ದಾರೆ. ಇನ್ನ 7-8 ವಾಕ್ಯಗಳಲ್ಲಿ ಉತ್ತರಿಸಿದೆ. ಮೊದಲನೇ ಪ್ರಶ್ನೆ, ಡಿವಿಜಿ ಅವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ ಅಂತಿದೆ. ಉತ್ತರ, ಡಿವಿಜಿ ಅವರು ಸತ್ವಶಾಲಿ ವ್ಯಕ್ತಿತ್ವವನ್ನು ಹೊಂದಿದ್ದರು. ಅವರು ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಅರ್ಜಿತ ಪಾಂಡಿತ್ಯ ಹೀಗೆ ಅನೇಕ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರು. ಮಿರ್ಜಾರ ಕಾಲಕ್ಕೆ ಡಿವಿಜಿ ದೊಡ್ಡ ಮೇಧಾವಿ ಎಂದು ಹೆಸರಾಗಿದ್ದರು. ಹಣವನ್ನು ಸರ್ಕಾರದ ಸಹಾಯವನ್ನು ಉದಾಸೀನ ಮಾಡಿದ ವ್ಯಕ್ತಿಯಾಗಿದ್ದರು. ಕನ್ನಡ ಸಾಹಿತ್ಯದ ಸಿರಿವಂತ ವ್ಯಕ್ತಿಯಾಗಿ, ಲೇಖಕರಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ, ರಾಜಕಾರಣಿಯಾಗಿ ಸೇವೆ ಸಲ್ಲಿಸಿದ್ದರು. ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದೆ ಮೇರು ಅಥವಾ ಉತ್ತಮ ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದರು. ತಮಗಾಗಿ ಆಸ್ತಿ, ಹಣ ಮುಂತಾದವನ್ನು ಗಳಿಸದೆ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣಿಯದೆ ದುಡಿದವರು. ಡಿವಿಜಿ ಅವರನ್ನು ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾರಸ್ವತ ಲೋಕದ ಭೀಷ್ಮ ಎಂದು ಕರೆಯಲಾಗಿದೆ. ಅವರದ್ದು ಹೋಲಿಕೆ ಇಲ್ಲದ ವ್ಯಕ್ತಿತ್ವ. ಇನ್ನ 2ನೇ ಪ್ರಶ್ನೆ, ಡಿವಿಜಿ ಅವರಿಗೂ ಅವರ ಶ್ರೀಮತಿ ಅವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ, ಡಿವಿಜಿ ಅವರ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಅವರ ಶ್ರೀಮತಿಯವರು ಹೋಗದೆ ಅವರ ಮಕ್ಕಳನ್ನು ಕಳುಹಿಸಿದರು. ಆಗ ವಿಷಯ ತಿಳಿದ ಡಿವಿಜಿ ಅವರ ಹೆಂಡತಿಯನ್ನು ಕುರಿತು ಹೀಗೆ ಹೇಳ್ತಾರಂತೆ. ಡಿವಿಜಿ ಅವರು, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ ಅಂತ ಕೇಳಿದರು. ಹೆಂಡತಿ, ನಾನು ಹೋಗುವುದಿಲ್ಲ, ಬದಲಿಗೆ ಮಕ್ಕಳನ್ನು ಕಳುಹಿಸಿದ್ದೇನೆ. ಡಿವಿಜಿ, ಅವರು ನಮಗೆ ಬೇಕಾದವರು, ನೀನು ಹೋಗದಿದ್ದರೆ ಬೇಸರ ಪಡುತ್ತಾರೆ. ಹೆಂಡತಿ, ನಾನು ಹೋಗದೇ ಇರಲು ಕಾರಣವೇನೆಂದರೆ ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ. ಇದು 1-2 ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಕುರಿತು ಆಡಿಕೊಳ್ಳುತ್ತಾರೆ. ಬಂಧುಗಳ ಮನೆಗೆ ಹೋಗಿ ಬರುವುದು ಎಷ್ಟು ಮುಖ್ಯವೋ ಹಾಗೆಯೇ ನಿಮ್ಮ ಗೌರವಕ್ಕೆ ಊನಬಾರದಂತೆ, ಅಂದ್ರೆ ಧಕ್ಕೆ ಬಾರದಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯವಾಗಿದೆ. ಇದು ಅವರ ಸಂಭಾಷಣೆಯಾಗಿತ್ತು, ಅಥವಾ ಎಂದು ಹೇಳಿದರು ಅಂತ ಬರೀಬಹುದು ನೀವು. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇದು, ಏನು ಬಂದಿರಿ ಗುಂಡಪ್ಪ? ಉತ್ತರ, ಈ ವಾಕ್ಯವನ್ನು NS ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಆಧಾರಿತವಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ವಿಶ್ವೇಶ್ವರಯ್ಯನವರು ಡಿವಿಜಿ ಅವರಿಗೆ ಹೇಳಿದರು. ಸಂದರ್ಭ ನೋಡಿದರೆ, ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಡಿವಿಜಿ ಅವರು ಯುವ ಪತ್ರಕರ್ತರಾಗಿದ್ದರು. ಆಗ ಡಿವಿಜಿ ಅವರು ದಸರಾ ಉತ್ಸವದ ಬಗ್ಗೆ ವಿಶೇಷ ವರದಿ ನೀಡಿದರು. ಅದಕ್ಕಾಗಿ ಅವರಿಗೆ ಸರ್ಕಾರದಿಂದ ದೊಡ್ಡ ಮೊತ್ತದ ಸಂಭಾವನೆಯನ್ನು ನೀಡಲಾಗಿತ್ತು. ಡಿವಿಜಿ ಅವರು ಆ ಹಣವನ್ನು ಪಡೆಯಲು ಮನಸ್ಸಿಲ್ಲದೆ ಅದನ್ನು ಹಿಂದಿರುಗಿಸಲು ಬಂದಾಗ ವಿಶ್ವೇಶ್ವರಯ್ಯನವರು ಡಿವಿಜಿ ಅವರನ್ನು ಕುರಿತು ಈ ಮೇಲಿನಂತೆ ಹೇಳಿದರು. ಸ್ವಾರಸ್ಯ ನೋಡಿದರೆ, ತಮ್ಮನ್ನು ಭೇಟಿ ಮಾಡಲು ಬಂದ ಡಿವಿಜಿ ಅವರನ್ನು ಕುರಿತು ಯಾವುದಕ್ಕಾಗಿ ಬಂದಿರುವಿರಿ ಎಂದು ವಿಶ್ವೇಶ್ವರಯ್ಯನವರು ಕೇಳಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇನ್ನು 2ನೇದು, ನೀನು ಉತ್ಸವಕ್ಕೆ ಹೋಗುವುದಿಲ್ಲವೇ? ಈ ವಾಕ್ಯವನ್ನು NS ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಆಧಾರಿತವಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಡಿವಿಜಿ ಅವರು ಅವರ ಹೆಂಡತಿಗೆ ಹೇಳಿದರು. ಸಂದರ್ಭ, ಒಮ್ಮೆ ಡಿವಿಜಿ ಬಂಧುಗಳೊಬ್ಬರ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ಡಿವಿಜಿ ಹೋಗಲು ಆಗಲಿಲ್ಲ. ಮಕ್ಕಳನ್ನು ಕಳುಹಿಸಿದರು. ಆದರೆ ಅಕ್ಷತೆಯ ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇದ್ದುದನ್ನು ಕಂಡು ಡಿವಿಜಿ ಅವರು ಈ ಮೇಲಿನಂತೆ ಹೇಳಿದರು. ಸ್ವಾರಸ್ಯ, ಬಂಧುಗಳ ಮನೆಯಲ್ಲಿ ನಡೆಯುವ ಉತ್ಸವಕ್ಕೆ ತಮ್ಮ ಹೆಂಡತಿ ಹೋಗಬೇಕೆಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಪ್ರಶ್ನೆ ಒಂದು ಸಂದರ್ಭ 3ನೇದು, ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ.
ಈ ವಾಕ್ಯವನ್ನು NS ಲಕ್ಷ್ಮೀನಾರಾಯಣ ಭಟ್ಟ ಅವರು ರಚಿಸಿರುವ ಸಾಹಿತ್ಯ ರತ್ನ ಸಂಪುಟ ಆಧಾರಿತವಾದ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಡಿವಿಜಿ ಅವರ ಹೆಂಡತಿ ಡಿವಿಜಿ ಅವರಿಗೆ ಹೇಳಿದರು. ಸಂದರ್ಭ: ಬಂಧುಗಳ ಮನೆಯಲ್ಲಿ ನಡೆಯುವ ಉತ್ಸವಕ್ಕೆ ಹೋಗಲೇಬೇಕೆಂದು ಡಿವಿಜಿ ಅವರು ತಮ್ಮ ಹೆಂಡತಿಗೆ ಒತ್ತಾಯ ಮಾಡಿದಾಗ ಅವರ ಹೆಂಡತಿ ಈ ಮೇನಂತೆ ಹೇಳಿದರು. ಸ್ವಾರಸ್ಯ: ಉತ್ಸವಕ್ಕಿಂತ ತಮ್ಮ ಪತಿಯ ಗೌರವವೇ ಮುಖ್ಯ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇನ್ನ 4ನೇದು, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಈ ವಾಕ್ಯವನ್ನು ನಾನು ಹೇಳಿದ್ದೀನಿ, ಅದರಂತೆ ಬರಿತಾ ಹೋಗ್ರಿ. ಇಲ್ಲಿ ನೋಡ್ತಾ ಹೋಗೋಣ. ಈ ಮಾತನ್ನು ಡಿವಿಜಿ ಅವರು ಮಂಕುತಿಮ್ಮನ ಕಗ್ಗ ಎಂಬ ಕೃತಿಯಲ್ಲಿ ಹೇಳಿರುವ ಹಿತೋಪದೇಶವಾಗಿದೆ. ಈ ಮಾತು ಹಿತೋಪದೇಶವಾಗಿದೆ. ಸಂದರ್ಭ ನೋಡಿದರೆ, ಜಗತ್ತಿನಲ್ಲಿ ಪ್ರಕೃತಿಯು ಯಾವುದೇ ಸದ್ದಿಲ್ಲದೆ ತನ್ನ ಕೆಲಸ ಕಾರ್ಯವನ್ನು ಮಾಡುತ್ತದೆ. ಗಿಡಮರಗಳು ಸದ್ದಿಲ್ಲದೆ ಹೂವು, ಹಣ್ಣು, ನೆರಳನ್ನು ಕೊಟ್ಟು ಎಲ್ಲರನ್ನೂ ತಣಿಸುತ್ತವೆ. ಸೂರ್ಯ ಚಂದ್ರರೂ ಸಹ ಅಹಂಕಾರವಿಲ್ಲದೆ ಕೆಲಸವನ್ನು ನಿರ್ವಹಿಸುವಂತೆ ಮನುಷ್ಯರಾದ ನಾವು ಮಾತುಗಳನ್ನಾಡದೆ, ಅಂದ್ರೆ ಅಹಂಕಾರವಿಲ್ಲದೆ ಕೆಲಸವನ್ನು ಮಾಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಬರುವ ಮಾತಿದು. ಸ್ವಾರಸ್ಯ ನೋಡಿದರೆ, ನಿಸ್ವಾರ್ಥ ಮತ್ತು ಅಹಂಕಾರವಿಲ್ಲದ ಜೀವನವನ್ನು ನಡೆಸಬೇಕೆಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇನ್ನ 5ನೇದು, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅಂತಿದೆ. ಈ ವಾಕ್ಯವನ್ನು ನೀವು ಬರೀತೀರಾ, ಸೇಮ್ ಇದೆ. ಇನ್ನ ಈ ಮಾತು ಡಿವಿಜಿ ಅವರು ಮಂಕುತಿಮ್ಮನ ಕಗ್ಗ ಎಂಬ ಕೃತಿಯಲ್ಲಿ ಹೇಳಿರುವ ಹಿತೋಪದೇಶವಾಗಿದೆ. ಸಂದರ್ಭ ನೋಡಿದರೆ, ಮನುಷ್ಯನು ಬೆಟ್ಟದ ಅಡಿಯಲ್ಲಿರುವ ಹುಲ್ಲಿನಂತೆ ನಿಸ್ವಾರ್ಥ ಜೀವನ ನಡೆಸಬೇಕು. ಮನೆಗೆ ಮಲ್ಲಿಗೆಯಾಗಿ, ಅಂದರೆ ಸಮಾಜಕ್ಕೆ ಆದರ್ಶ ವ್ಯಕ್ತಿಯಾಗಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅವೆಲ್ಲವನ್ನು ಸಹಿಸಿಕೊಂಡು ಬಡವರಿಗೆ ಮತ್ತು ದುರ್ಬಲರಿಗೆ ನಮ್ಮಿಂದಾದ ಸಹಾಯವನ್ನು ಮಾಡುತ್ತಾ ಸಮಾಜಮುಖಿಯಾಗಿ ಬಾಳಬೇಕೆಂದು ಈ ಮೇನಂತೆ ಹೇಳಿದ್ದಾರೆ. ಸ್ವಾರಸ್ಯ ನೋಡಿದರೆ, ಪ್ರಕೃತಿಯಂತೆ ಮನುಷ್ಯನು ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಇನ್ನು ಅಭ್ಯಾಸ ಚಟುವಟಿಕೆ ನೋಡೋದಾದ್ರೆ, ನಾಮಪದ ಎಂದರೇನು ಅಂತಿದೆ. ಒಂದು ವಸ್ತು, ಸ್ಥಳ, ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಗುಣ ಸ್ವಭಾವಗಳನ್ನು ಸೂಚಿಸುವ ಪದಗಳನ್ನು ನಾಮಪದ ಎನ್ನುವರು. ಭಾವನಾಮ ಎಂದರೇನು? ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುವರು. 3ನೇದು, ಸರ್ವನಾಮ ಎಂದರೇನು? ಅದರ ವಿಧಗಳಾಗುವು. ನಾಮಪದಗಳ ಬದಲಾಗಿ ಅಥವಾ ಬದಲಿಗೆ ಬಳಸುವ ಪದಗಳಿಗೆ ಸರ್ವನಾಮ ಎನ್ನುವರು. ಅವುಗಳಲ್ಲಿ 3 ವಿಧ. ಒಂದು ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ. ಇನ್ನ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದ್ದಾರೆ. ಉತ್ತರ: ಪುರುಷಾರ್ಥಕ ಸರ್ವನಾಮಗಳಲ್ಲಿ 3 ವಿಧ ಇದಾವೆ. ಒಂದು ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಕೊಟ್ಟಿರುವ ವಾಕ್ಯಗಳಲ್ಲಿ ನಾಮಪದಗಳನ್ನು ಆರಿಸಿ ಬರೆಯಿರಿ ಅಂತಿದೆ. ಮೊದಲು, ಡಿವಿಜಿಯ ಊರು ಮುಳುಬಾಗಿಲು. ಇಲ್ಲಿ ನಾಮಪದ ಅಂತ ಹೇಳಿದ್ರೆ ಎಲ್ಲವೂ ನಾಮಪದಗಳೇ ಬರ್ತವೆ. ಡಿವಿಜಿ ಅಂತಕ್ಕಂಥದ್ದು ನಾಮಪದ, ಊರು ಅಂತಕ್ಕಂಥದ್ದು ರೂಢನಾಮ, ಅದಕ್ಕೆ ಸೇರ್ಕೊಳ್ಳುತ್ತೆ ನಾಮಪದದ ಒಂದು ವಿಧ. ಮತ್ತೆ ಮುಳುಬಾಗಿಲು. ಇನ್ನೆರಡದು, ಬೆಂಗಳೂರಿನ ರೈಲಿನಲ್ಲಿ ಕೂರಿಸುತ್ತೇನೆ. ಬೆಂಗಳೂರು ಮತ್ತು ರೈಲು ನಾಮಪದ. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದ ಕಾಲವದು. ವಿಶ್ವೇಶ್ವರಯ್ಯ, ದಿವಾನ ಮತ್ತೆ ಕಾಲ, ಇದು ನಾಮಪದಗಳು. ಡಿವಿಜಿಯ ಬಂಧುಗಳ ಮನೆಯಲ್ಲಿ ಒಂದು ಉತ್ಸವ ನಡೆಯಿತು. ನಾಮಪದಗಳು ಡಿವಿಜಿ, ಮನೆ ಮತ್ತೆ ಉತ್ಸವ. ಇನ್ನು ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸಿ ಬರೆದು ಅದು ಯಾವ ವಿಭಕ್ತಿ ಎಂಬುದನ್ನು ಬರೆಯಿರಿ. ದಿವಾನರನ್ನು, ಪ್ರತ್ಯಯ ಅನ್ನು, ಇದು ವಿಭಕ್ತಿ ದ್ವಿತೀಯ. ಮೊದಲು ನಾನು ಪ್ರತ್ಯಯ ಬರ್ತೀನಿ, ಆಮೇಲೆ ವಿಭಕ್ತಿ ಬರಿತಾ ಹೋಗಿದ್ದೀನಿ. ಮಂಕುತಿಮ್ಮ, ಪ್ರತ್ಯಯ ಆ, ಷಷ್ಠಿ ವಿಭಕ್ತಿ. ದಯೆಯಿಂದ, ಇಂದ ತೃತೀಯ ವಿಭಕ್ತಿ, ಇದು ಪ್ರತ್ಯಯ ಇಂದ, ವಿಭಕ್ತಿ ತೃತೀಯ. ದಿನದ ಆ ಅಂತಕ್ಕಂಥದ್ದು ಪ್ರತ್ಯಯ ಷಷ್ಠಿ ವಿಭಕ್ತಿ. ಶಿಕ್ಷಣವನ್ನು, ಅನ್ನು ಅಂತಕ್ಕಂಥದ್ದು ಪ್ರತ್ಯಯ ದ್ವಿತೀಯ ವಿಭಕ್ತಿ. ಬಲದಿಂದ, ಇಂದ ಅಂತಕ್ಕಂಥದ್ದು ಪ್ರತ್ಯಯ ತೃತೀಯ ವಿಭಕ್ತಿ. ರಸೂಲ್ ಖಾನನ, ಆ ಅಂತಕ್ಕಂಥದ್ದು ಪ್ರತ್ಯಯ ಷಷ್ಠಿ ವಿಭಕ್ತಿ. ಡಿವಿಜಿಗೆ, ಗೆ ಪ್ರತ್ಯಯ ಚತುರ್ಥಿ ವಿಭಕ್ತಿ. ಇದು ಓದಿಗೆ, ಇದು ಅಷ್ಟೇ ಚತುರ್ಥಿ ವಿಭಕ್ತಿ. ವಲಯದಲ್ಲಿ, ಅಲ್ಲಿ ಅಂತಕ್ಕಂಥದ್ದು ಪ್ರತ್ಯಯ ಸಪ್ತಮಿ ವಿಭಕ್ತಿ. ಸಹಾಯಕ್ಕೆ, ಕೆ ಅಂತಕ್ಕಂಥದ್ದು ಪ್ರತ್ಯಯ ಚತುರ್ಥಿ ವಿಭಕ್ತಿ. ಕೊನೆಯಲ್ಲಿ ಬಂಡಿಯಲ್ಲಿ, ಅಲ್ಲಿ ಅಂತಕ್ಕಂಥದ್ದು ಪ್ರತ್ಯಯ ಸಪ್ತಮಿ ವಿಭಕ್ತಿ. ನಮಸ್ಕಾರ.